ಎಷ್ಟೋ ಸಂಸಾರಗಳು ಹಾಳಾಗಿರುವಂಥದ್ದು, ಜಗಳ ಆಗುವಂಥದ್ದು ಇದೇ ಒಂದು ಕಾರಣಕ್ಕೆ. ಸೊ ಅಂದರೆ ಹಸ್ಬೆಂಡ್ಗಳು ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಪರ್ಸ್ನಲಿ ಹೇಳ್ತಾ ಇರೋವಂಥದ್ದು ಅಷ್ಟೇ. ನನಗೆ ತುಂಬ ಅಂದರೆ ಡಿಪ್ರೆಷನ್ ಲೆವೆಲ್ಗೂ ಕೂಡ ಹೋಗ್ಬಿಡ್ತಾರೆ ಒಬ್ಬೊಬ್ರು. ಯಾಕೆ ನನಗೆ ಈ ರೀತಿ ಆಗ್ತಾ ಇದೆ, ಸೊ ನನ್ನದೇ ಏನಾದರೂ ಪ್ರಾಬ್ಲಮ್ ಇದೆಯಾ, ನನ್ನ ಒಂದು ಬಾಡಿಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಥಿಂಕ್ ಮಾಡಿ ಓವರ್. ಹಾಯ್, ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್ ಏನಂತ ಹೇಳಿದ್ರೆ, ಎಷ್ಟೋ ಹೆಣ್ಮಕ್ಳಿಗೆ ಈ ರೀತಿ ಆಗ್ತಾ ಇರುತ್ತೆ. ಸೊ ನನಗೆ ಕಮೆಂಟ್ ಬರ್ತಾ ಇರೋವಂಥದ್ದು ಪ್ರಕಾರ ತುಂಬಾ ಹೆಣ್ಮಕ್ಳಲ್ಲಿ ಅಂದ್ರೆ 99.9 ಅಷ್ಟು ಹೆಣ್ಮಕ್ಳಲ್ಲಿ ಸೊ ಈ ರೀತಿ ಆಗುವಂಥದ್ದು ಡೇಂಜರ ಇಲ್ಲಾಂದ್ರೆ ನಾರ್ಮಲ್ಲ? ಸೊ ನನಗೆ ಕಮೆಂಟ್ ಬಂದಂತ ಪ್ರಕಾರ ಇವತ್ತು ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ಏನಂತ ಅಂದ್ರೆ, ಆಲ್ಮೋಸ್ಟ್ ಇನ್ನೇನು ಪೀರಿಯಡ್ ನಮಗೆ ಇದೆ ಅನ್ನೋ ಒಂದು 5 days ಅಥವಾ 6 days ಬ್ಯಾಕು, ಮತ್ತೆ ಪೀರಿಯಡ್ಸ್ ಆದ ನಂತರ ನಮ್ಮ ಒಂದು ಬಾಡಿಯಲ್ಲಿ ಯಾವ ರೀತಿ ಆಗುತ್ತೆ, ಯೂಶಲಿ ಆ ರೀತಿ ಆಗ್ಬೇಕಾ ಅಥವಾ ಆಗ್ಬಾರ್ದ, ಇದು ಡೇಂಜರ ಅಥವಾ ನಾರ್ಮಲ್ ಅಂತ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವಾಗಲೇ ಹೇಳಿದಾಗೆ ಹೆಣ್ಮಕ್ಳಲ್ಲಿ ಈ ರೀತಿ ಆಗುವಂಥದ್ದು ನಾರ್ಮಲ್ ಅಥವಾ ಆಗಬಾರ್ದ, ಡೇಂಜರ ಅಂತ ನೋಡೋದಾದ್ರೆ, ಈಗ ಯೂಶಲಿ ಹೆಣ್ಮಕ್ಳಿಗೆ ಅಂದರೆ ಪೀರಿಯಡ್ ಬರೋದಕ್ಕೂ ಪೀರಿಯಡ್ಸ್ಗೆ ಮುನ್ನ ಏನು ಒಂದು 6 ದಿನ ಅಥವಾ 5 ದಿನ ಇನ್ನೇನು ಹತ್ರ ಬರ್ತಾ ಇದೆ ಅನ್ಬೇಕಾದ್ರೆ ತುಂಬ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಕೂಡ ಆಗುತ್ತೆ, ಹಾರ್ಮೋನ್ನ ಚೇಂಜಸ್ ಆಗ್ತಾ ಇರುತ್ತೆ. ಜೊತೆಗೆ ಈ ಒಂದು ಲಕ್ಷಣಗಳೆಲ್ಲ ಇರುತ್ತೆ. ಯಾವುದು ಅಂತ ಹೇಳಿದ್ರೆ, ತುಂಬ ಹಶ್ವಾಗುವಂಥದ್ದು. ಸೊ ಹಾಗೇನೆ ಸುಮ್ಮನೆ ತಿಂತಾ ಇರೋದು, ಅಂದರೆ ಏನು ಹೇಳ್ತಾರೆ, ಕುರುಕ್ಲು ತಿಂಡಿ ಈ ರೀತಿದೆಲ್ಲ ತಿನ್ನೋದಕ್ಕೆ ತುಂಬ ಇಷ್ಟ ಆಗುವಂಥದ್ದು. ಅದು ತಿನ್ನಬೇಕು, ಇದು ತಿನ್ನಬೇಕು ಅಂತ ಬಾಯಿ ಚಪ್ಪಲ ಥರ ಒಂಥರ, ಅದು ತಿನ್ನಬೇಕಾಯ್ತು, ಇದು ತಿನ್ನಬೇಕು, ಬೇಲ್ಪುರಿ, ಕುರುಕ್ಲು ತಿಂಡಿಗಳು ಈ ರೀತಿ ತಿನ್ನಬೇಕು ಅಂತ ತುಂಬ ಅನಿಸೋವಂಥದ್ದು, ತುಂಬ ತಿನ್ನಬೇಕು ಅಂತ, ಈ ರೀತಿಯ ಒಂದು ತಿಂಡಿಗಳನ್ನು ತಿನ್ನಬೇಕು ಅಂತ ಅನಿಸೋವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಆಲಸ್ಯ, ತುಂಬ ಒಂದು ಏನು ಹೇಳ್ತಾರೆ ಸೋಮಾರಿತನ, ತುಂಬ ಅಂದರೆ ನಾವು ನಾರ್ಮಲಿ ಯೂಶಲಿ ಹೇಗಿರ್ತೀವೋ ಹಾಗೇ ಇರ್ತೀವಿ. ಬಟ್ ಆದರೆ ನಮಗೆ ತುಂಬ ದಪ್ಪ ಆಗ್ಬಿಟ್ಟಿದ್ದೀನಿನೋ, ಅಂದರೆ ನನ್ನ ಮೈಯೆಲ್ಲ ಭಾರ ಆಗ್ತಾ ಇದೆ, ಏನು ಮಾಡೋದಕ್ಕೂ ಮೂಡಿರೋದಿಲ್ಲ, ತುಂಬ ಮೈಯೆಲ್ಲ ದಪ್ಪ ಆಗಿದೆ, ನಾನು ತುಂಬ ವೆಯ್ಟ್ ಗೇನ್ ಆಗಿದ್ದೀನಿ, ಮತ್ತು ತುಂಬ ಭಾರ ಬಾರಿಸ್ಬಿಡ್ತೀನಿ. ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ, ಮೈ ತುಂಬಾ ಭಾರ ಅನ್ಸೋದು, ಏನ್ ಮಾಡೋದಕ್ಕೂ ಮನ್ಸಿರೋದಿಲ್ಲ, ಅದೊಂಥರ ಮೂಡು, ತಿನ್ಬೇಕು ಈ ರೀತಿ ಕುರ್ಕ್ಲು ತಿಂಡಿಗಳು ತಿನ್ಬೇಕು ಅಂತ ಅನ್ಸೋವಂಥದ್ದು. ಆ ನಂತರ ನೆಕ್ಸ್ಟ್ ಥರ್ಡ್, ಮುಖದಲ್ಲಿ ಪಿಂಪಲ್ಸ್ಗಳು ಅಲ್ಲಿ ಇಲ್ಲಿ ಒಂದೊಂದು, ಅಥವಾ ತುಂಬ ಒಬ್ಬೊಬ್ರಿಗೆ ತುಂಬ ಜಾಸ್ತಿ ಆಗುವಂಥದ್ದು, ಒಬ್ಬೊಬ್ಬರಿಗೆ ಒಂದೊಂದು 2 ಆಗುವಂಥದ್ದು ಪಿಂಪಲ್ಸ್ಗಳು ಆಗುವಂಥದ್ದು. ಮತ್ತೆ ತುಂಬ ಕೋಪ, ಅಂದರೆ ಅತಿರೇಕದಲ್ಲಿರುತ್ತೆ ಕೋಪ. ಏನೇ ಹೇಳಿದ್ರು ಅಥವಾ ಇನ್ನೇನೇ ಮಾಡಕ್ಕೆ ಹೋದ್ರೂ ತುಂಬ ಬೇಗ ಕೋಪ ಬಂದ್ಬಿಡೋದು, ಸಡನ್ನಾಗಿ ಕೋಪ ಮಾಡ್ಕೊಳ್ಳೋದು, ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡೋದು, ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಗಾಡೋವಂಥದ್ದು. ಎಕ್ಸ್ಪೆಷಲಿ ಈಗ ಮದುವೆ ಆಗಿದ್ರೆ, ಅಂದರೆ ಮದುವೆ ಆಗಿಲ್ಲ ಅಂದರೆ ತಾಯಂದಿರು ಸಹಿಸ್ಕೊತಾರೆ, ತಾಯಂದಿರು ನೋಡ್ಕೊತಾರೆ, ಅದು ಬೇರೆ ಒಂದಾದರೆ, ಮದುವೆ ಆಗಿದ್ರೆ ಎಷ್ಟೋ ಒಂದು ಗಂಡ ಹೆಂಡತಿಗಳ ಸಂಸಾರ ಏನು ಈ ಒಂದು ಸಿಚುವೇಶನಲ್ಲಿ ಎಷ್ಟೋ ಹಾಳಾಗಿರೋದು ಉಂಟು. ಯಾಕಂದರೆ ಅವಾಗ ನಮಗೆ ಅಂದರೆ ಹೆಣ್ಮಕ್ಳಿಗೆ ತಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಆ ಒಂದು ಸಿಚುವೇಶನಲ್ಲಿ. ಇದಕ್ಕಿದಂಗೆ ಕೋಪ ಬರೋದು, ಇದಕ್ಕಿದಂಗೆ ಸುಮ್ಮನೆ ಕಿರ್ಚಾಡೋದು, ಸುಮ್ಮನೆ ಕೀರಾಡೋದು, ಸೊ ಈ ರೀತಿ ಆಗುತ್ತೆ. ಸೊ ಸಹಿಕೊಳ್ಳೋಂಥ ಹಸ್ಬೆಂಡ್ ಇದ್ದರೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಆದರೆ ಅಪೋಸಿಟ್ ಏನಾದರೂ ಈ ರೀತಿ ಇದ್ದಾಗ ಎಕ್ಸ್ಪೆಷಲಿ ರಿಯಾಕ್ಟ್ ಮಾಡ್ತಾರೆ. ಸೊ ಅಂಥ ಸಿಚುವೇಶನ್ಗಳಲ್ಲಿ ಎಷ್ಟೋ ಸಂಸಾರಗಳು ಕೂಡ ಜಗಳ ಆಗಿರೋದು ಉಂಟು. ಸೊ ಈ ರೀತಿ ಇರುತ್ತೆ. ಏನು ಒಂದು ಆ್ಯಕ್ಚುಲಿ ಹೇಳಬೇಕು ಅಂದರೆ, ಇದನ್ನು ಗಂಡಸರು ಕೂಡ ತಿಳ್ಕೊಬೇಕು. ಸೊ ಯಾರ್ಯಾರು ಇವಾಗ ನನ್ನ ವಿಡಿಯೋವನ್ನು ನೋಡ್ತಾ ಇರ್ತಾರೆ, ಸೊ ಬರೀ ಲೇಡೀಸ್ ಮಾತ್ರ ನೋಡ್ತಾರೆ ಅಂತ ಹೇಳೋದಕ್ಕಾಗಲ್ಲ, ಜೆಂಟ್ಸ್ ಕೂಡ ನೋಡ್ತಾ ಇರ್ತಾರೆ. ಬಟ್ ಅವರು ಇದರಲ್ಲಿ ಅರ್ಥ ಮಾಡ್ಕೊಳ್ಳೋ ಅಂತಿದ್ದಿದ್ದೆ. ಸೊ ಏನಂದರೆ, ಏನು ಅವರ ವೈಫ್ ಆಗಿರ್ಬೋದು ಅಥವಾ ಸಿಸ್ಟರ್ಸ್ ಆಗಿರ್ಬೋದು, ಯಾರಿಗೆ ಆದ್ರೂ
ಅವರ ಒಂದು ಏನು ಪೀರಿಯಡ್ಸ್ ಹತ್ರ ಬರ್ತಾ ಇದೆ ಅಂತ ಅಂದಾಗ ಈ ರೀತಿ ರಿಯಾಕ್ಟ್ ಮಾಡೋದು ಸರ್ವೇ ಸಾಮಾನ್ಯ. ಸೊ ಅದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಸೊ ಅವ್ರನ್ನ ಯಾವ ರೀತಿ ಕೇರ್ ಮಾಡಬೇಕು, ಅವ್ರನ್ನ ಯಾವ ರೀತಿ ನೋಡ್ಕೊಬೇಕು, ಆ ರೀತಿ ನೋಡ್ಕೊಂಡ್ರೆ ನಿಜಕ್ಕೂ ಕೂಡ ಅದು ಕಂಟ್ರೋಲಿಗೆ ಬರುತ್ತೆ. ಸೊ ಅಂದರೆ ಎಷ್ಟೋ ಸಂಸಾರಗಳು ಹಾಳಾಗಿರುವಂಥದ್ದು, ಜಗಳ ಆಗುವಂಥದ್ದು ಇದೇ ಒಂದು ಕಾರಣಕ್ಕೆ. ಸೊ ಅಂದರೆ ಹಸ್ಬೆಂಡ್ಗಳು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಪರ್ಸ್ನಲಿ ಹೇಳ್ತಾ ಇರೋವಂಥದ್ದು ಅಷ್ಟೇ. ಸೊ ನೆಕ್ಸ್ಟು ಇದಿಷ್ಟು ಬಂದ್ಬಿಟ್ಟು ಪೀರಿಯಡ್ಸ್ಗೆ ಹತ್ತಿರ ಇದೆ ಡೇಟು, ಒಂದು 5 days 6 days ಇದೆ ಅನ್ನೋವಾಗ ಇದು ಒಂದು ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಹೋದರೆ ಆಫ್ಟರ್ ಪೀರಿಯಡ್ಸ್, ನೆಕ್ಸ್ಟು ಪೀರಿಯಡ್ಸ್ ಮುಗೀತು, ಪೀರಿಯಡ್ಸ್ ಮುಗಿದು ಒಂದು 4 to 5 daysಗೆ ಹೆಣ್ಮಕ್ಳು ಹೆಂಗಿರ್ತಾರೆ ಅಂದರೆ ನಿಜಕ್ಕೂ ನೀವು ಅದನ್ನು ಊಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಎಷ್ಟು ಎನರ್ಜಿ, ಎಷ್ಟು ಆ್ಯಕ್ಟಿವು. ಈಗ ಏನು ಅವರು ತುಂಬ ಸೋಮಾರಿತನ ಇರ್ತಾರೋ ಅದು ಡಬಲ್ ಎನರ್ಜಿ, ಡಬಲ್ ಆ್ಯಕ್ಟಿವು, ತುಂಬ ಚೆನ್ನಾಗಿ ರೆಡಿ ಆಗುವಂಥದ್ದು. ಮತ್ತು ಆವಾಗ ಕುರುಕಲು ತಿಂಡಿಗಳು, ಈ ಒಂದು ಜಂಕ್ ಫುಡ್ಡನ್ನು ಹೆಚ್ಚಾಗಿ ತಿನ್ನೋದಕ್ಕೆ ಇಷ್ಟಪಡಲ್ಲ, ಆವಾಗ ಹೆಲ್ದಿ ಫುಡ್ಡು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಆವಾಗ ಹೆಲ್ದಿ ಫುಡ್ಡನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಮತ್ತು ಅವರು ಒಂದು ಏನೋ ಒಂದು ಕಳೆದಿದೆ, ಮತ್ತೆ ನಮಗೆ ಹೊಸದಾಗಿ ಸ್ಟಾರ್ಟ್ ಆಗಿದೆ, ಜೀವನನೇ ಹೊಸದಾಗಿ ಸ್ಟಾರ್ಟ್ ಆಗಿದೆ ಅನ್ನೋ ಒಂದು ಇದು ಅಂದರೆ ಏನು ಹೊಸದಾಗಿ ಸ್ಟಾರ್ಟ್ ಆಗಿದೆ ಅನ್ನೋ ಒಂದು ಹುಮ್ಮಸ್ಸು ಎಲ್ಲ ಹೆಣ್ಮಕ್ಳಲ್ಲೂ ಇರುತ್ತೆ. ಐ ಆಮ್ ಡ್ಯಾಮ್ ಶೋರ್. ಯಾಕಂದರೆ ನನಗೂ ಕೂಡ ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ಗಳಾಗುತ್ತೆ. ಸೊ ಪೀರಿಯಡ್ಸ್ ಕಳೆದ ಮೇಲೆ ಇರೋದೇ ನಾವು ಬೇರೆ, ಅದಕ್ಕೆ ಹತ್ರ ಬರ್ತಾ ಇದ್ದಂಗೆ ಇರೋದೇ ನಾವು ಬೇರೆ. ಸೊ ಅವಾಗ ಎಷ್ಟು ಖುಷಿ, ಎಷ್ಟು ನೆಮ್ಮದಿ. ಅದು ಕಳೆದ್ರೇ ಏನೋ ಒಂಥರ ಹೆಣ್ಮಕ್ಳು ತುಂಬ ನೆಮ್ಮದಿ, ಜೀವಕ್ಕೆ ನೆಮ್ಮದಿ, ತುಂಬ ಒಂದು ಆ್ಯಕ್ಟಿವ್ನೆಸ್ಸು, ಮತ್ತು ತುಂಬ ಏನು ಫ್ರೆಶ್ನೆಸ್ಸು, ಮತ್ತು ಸೋಮಾರಿತನ ಎಲ್ಲ ಹೋಗಿರುತ್ತೆ. ಮತ್ತು ಹೆಲ್ದಿ ಫುಡ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎಲ್ಲದರಲ್ಲೂ ಕೂಡ ಆ್ಯಕ್ಟಿವ್ ಇರ್ತಾರೆ. ಆ ಒಂದು 5 days ಅಷ್ಟೇ ಅವರಲ್ಲಿ ಈ ರೀತಿ ಒಂದು ಸಿಂಪ್ಟಮ್ಸ್ ಕಾಣಿಸುವಂಥದ್ದು. ಸೊ ಎಲ್ಲ ಗಂಡಸರಿಗೆ ಏನು ಅಂತ ಹೇಳೋದಾದರೆ ಆ ಒಂದು 5 days ಹೆಣ್ಮಕ್ಳನ್ನ ಸಹಿಸ್ಕೊಂಡು ಏನು ಪೀರಿಯಡ್ಸ್ ಟೈಮ್ ಇರುತ್ತೋ ಆವಾಗಲೂ ಅಷ್ಟೇ ಇದೇ ರೀತಿ ಇರುತ್ತೆ. ಸೊ ಪೀರಿಯಡ್ಸ್ ಆಫ್ಟರ್ ಪೀರಿಯಡ್ಸು ಅವರೇ ನಿಮ್ಮನ್ನು ಕೇರ್ ಮಾಡ್ತಾರೆ, ಅಷ್ಟು ಅವ್ರು ಆ್ಯಕ್ಟಿವ್ ಆಗ್ತಾರೆ, ಅವರೇ ನಿಮ್ಮನ್ನು ನೋಡ್ಕೊತಾರೆ, ಆ ರೀತಿ ಅವರು ರೆಡಿ ಆಗ್ತಾರೆ. ಅವ್ರಿಗೆ ಏನೋ ಒಂದು ನವ ಚೈತನ್ಯ ಮತ್ತು ಹುರುಪು, ಹುಮ್ಮಸ್ಸು ಆ ಒಂದು ಪೀರಿಯಡ್ಸ್ ಟೈಮ್ ಕಳೆದ ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ತುಂಬ ಮೂಡಿಯಾಗಿರೋರು ಆಮೇಲೆ ತುಂಬ ಆ್ಯಕ್ಟಿವ್ ಆಗ್ತಾರೆ. ಸೊ ಈ ರೀತಿ ಒಂದು ಸಿಂಪ್ಟಮ್ಸ್ಗಳು ಇರುತ್ತೆ. ಸೊ ಎಷ್ಟೋ ಹೆಣ್ಮಕ್ಳು ನನಗೆ ಕಮೆಂಟ್ ಮಾಡ್ಬೋದು, ಹೌದು ನಮಗೂ ಇದೇ ರೀತಿ ಆಗತ್ತೆ ಅಂತ. ಸೊ ಇದೇನು ಡೇಂಜರ್ ಅಲ್ಲ. ಸೊ ಒಬ್ಬೊಬ್ರು ಅನ್ಕೊತಾರೆ, ಸೊ ನನಗೆ ಯಾಕೆ ಹಿಂಗೆ ಆಗ್ತಾ ಇದೆ, ಎಲ್ಲ ಭಾರ ಅನ್ನಿಸ್ತಾ ಇದೆ, ಮತ್ತು ನಾನು ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಮತ್ತು ಸೋಂಬೇರಿತನ ಯಾಕೆ ಹೀಗೆ ಆಗ್ತಾ ಇದೆ, ಮತ್ತು ಪಿಂಪಲ್ಸ್ ಆಗ್ತಾ ಇದೆ, ಮತ್ತು ನನಗೆ ಯಾಕೆ ಈಗ ಜಂಕ್ ಫುಡ್ಗಳು ತಿನ್ನಬೇಕು ಅನ್ನಿಸ್ತಾ ಇದೆ, ಮತ್ತು ನಾನು ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ, ಈ ರೀತಿ ಏನು ಅನ್ನಿಸ್ತಾ ಇರುತ್ತೆ. ಇದೆಲ್ಲ ತುಂಬ ಡೇಂಜರ ಅಂತ ಥಿಂಕ್ ಮಾಡ್ತಾ ಇರ್ತಾರಲ್ಲ. ಸೊ ದಯವಿಟ್ಟು ಆ ರೀತಿ ಥಿಂಕ್ ಮಾಡಿಬಿಡಿ, ಅದೆಲ್ಲ ನಾರ್ಮಲ್ಲು. ಯೂಶ್ವಲಿ ಎಲ್ಲ ಹೆಣ್ಮಕ್ಳಲ್ಲೂ ಆಗೋವಂಥದ್ದು ನಾರ್ಮಲ್. ಅದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಇದೆಲ್ಲವೂ ಕೂಡ ನಾರ್ಮಲ್. ನಾನು ಯಾಕೆ ಇಷ್ಟೊಂದು ಕಿರ್ಚಾಡ್ತಾ ಇದ್ದೀನಿ, ಯಾಕೆ ಇಷ್ಟೊಂದು ಕೂಗಾಡ್ತಿದ್ದೀನಿ, ಅವ್ರಿಗೆ ಅನಿಸುತ್ತೆ. ಆ ಮೂಮೆಂಟ್ ಅವ್ರು ಕಿರ್ಚಾಡಿದ ಮೇಲೆ ನೆಕ್ಸ್ಟು ನಾನು ಯಾಕೆ ಸುಮ್ಮನೆ ಈ ರೀತಿ ಕಿರ್ಚಾಡಿದೆ, ಯಾಕೆ ಸುಮ್ಮನೆ ಜಗಳ ಮಾಡಿದೆ, ಅಲ್ಲಿ ಜಗಳ ಮಾಡೋ ಅಂಥದ್ದು ಏನಿತ್ತು ಅಂತ ಅವರಿಗೆ ನೆಕ್ಸ್ಟು ಅರಿವು ಆಗತ್ತೆ. ಆದಾಗ ಅವ್ರಿಗೆ ಅನಿಸುತ್ತೆ, ನಾನು ಸುಮ್ಮನೆ ಈ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ, ನನಗೇನೋ ಆಗಿಬಿಟ್ಟಿದೆ ಅನ್ನೋ ಒಂದು ಫೀಲು ಅವರಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ತುಂಬ ಕಮೆಂಟ್ಸು ಬರ್ತಾಯಿತ್ತು, ನನಗೆ ಈ ರೀತಿ ಆಗ್ತಾಯಿದೆ ಸಿಸ್ಟರ್ ಏನು ಅಂತ ಹೇಳಿ ಅಂತ. ಹಾಗಾಗಿ ನಾನು ಕಮೆಂಟನ್ನು ಓದ್ಮೇಲೆ ಈ ಒಂದು ವಿಡಿಯೋನ ಮಾಡಬೇಕು ಅಂತ ಕೂಡ ನನಗೆ ಐಡಿಯಾ ಬಂದಿತ್ತು. ಸೊ ಇವೆಲ್ಲವೂ ಕೂಡ ನಾರ್ಮಲ್ಲು. ನಿಮ್ಮ ಒಂದು ಪೀರಿಯಡ್ಸ್ ಟೈಮ್ ಏನಿದೆಯೋ ಅದು ಕಳೆದ ನಂತರ ನಿಮಗಿಂತ ಆ್ಯಕ್ಟಿವು, ನಿಮಗಿಂತ ಒಂದು ಎನರ್ಜಿಯಾಗಿರೋರು ಬೇರೆಯವ್ರು ಇರೋದಿಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ನಾರ್ಮಲ್ಲು, ಏನು ಡೇಂಜರ್ ಅಲ್ಲ, ಯಾವುದೇ ಡೇಂಜರಸ್ ಸಿಂಪ್ಟಮ್ಸ್ ಅಲ್ಲ ಇದು. ಸೊ ಯೂಶ್ವಲಿ ಹೆಣ್ಮಕ್ಳಿಗೆಲ್ಲ ಆಗುವಂಥದ್ದೇ ನಾರ್ಮಲ್ಲು. ಸೊ ಯಾಕೆ ಇಷ್ಟೊಂದು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ನನಗೆ ತುಂಬ ಅಂದರೆ ಡಿಪ್ರೆಷನ್ ಲೆವೆಲ್ಗೂ ಕೂಡ ಹೋಗ್ಬಿಡ್ತಾರೆ ಒಬ್ಬೊಬ್ಬರು. ಯಾಕೆ ನನಗೆ ಈ ರೀತಿ ಆಗ್ತಾ ಇದೆ, ಸೊ ನನ್ನದೇ ಏನಾದರೂ ಪ್ರಾಬ್ಲಮ್ ಇದೆಯಾ, ನನ್ನ ಒಂದು ಬಾಡಿಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಥಿಂಕ್ ಮಾಡಿ ಓವರ್ ಥಿಂಕ್ ಮಾಡಿ ಅವರು ಡಿಪ್ರೆಷನ್ ಲೆವೆಲ್ಗೆ ಕೂಡ ಹೋಗ್ಬಿಡ್ತಾರೆ. ಅದರಿಂದ ಕಮ್ಔಟ್ ಮಾಡೋದಕ್ಕೆ ಆಗೋದೇ ಇಲ್ಲ, ಅಷ್ಟು ಲೆವೆಲ್ಗೆ ಹೋಗ್ಬಿಡ್ತಾರೆ. ಹಾಗಾಗಿ ನಾನು ಒಂದಷ್ಟು ಸ್ವಲ್ಪ ಬ್ರೀಫಾಗಿ ಒತ್ತಿ ಹೇಳಿದ್ದೀನಿ ಅಷ್ಟೇ. ಸೊ ಯಾವುದೇ ಹೆಣ್ಮಕ್ಳು ಟೆನ್ಷನ್ ತೊಗೊಬಿಡಿ, ಆರಾಮಾಗಿರಿ, ಫ್ರೀಯಾಗಿರಿ. ನೀವು ಎಷ್ಟೇ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ಎಷ್ಟು ಈಸಿಯಾಗಿ ತೊಗೊತೀರಾ ಎಲ್ಲವನ್ನ, ಅಷ್ಟು ನೀವು
ಆರೋಗ್ಯವಾಗಿರ್ತೀರ. ಸೊ ಬಿ ಹ್ಯಾಪಿ, ನೋ ಬಿ ಪಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಎಲ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ನನಗೆ ಗೊತ್ತು. ಸೊ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಎಲ್ಲ ಒಂದು ಗಂಡಸರು ಕೂಡ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಒಂದು ದಿನಗಳಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿರುವಂಥ ಚಾನಲ್ಗೆ ನಿಮ್ಮ ಒಂದು ಸಪೋರ್ಟ್ ಬೇಕು ಪ್ಲೀಸ್. ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆರ್ ಆರ್ ಕಪಲ್ಸ್ ಅದಕ್ಕೆ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನಾನು ನನ್ನ ಒಂದು ವೀಡಿಯೋಸ್ಗಳಲ್ಲಿ ಅಂದರೆ ಅದನ್ನು ಕೊಲಾಬ್ರೇಟ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಚಾನಲ್ನ ಇದಕ್ಕೆ ಅಟ್ಯಾಚ್ ಆಗೋ ಥರ, ಕೊಲಾಬ್ರೇಟ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ಕೊಲಾಬ್ರೇಟ್ ಮಾಡ್ತಾ ಇದ್ದೀನಿ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ನನ್ನ ನ್ಯೂ ಚಾನಲ್ಲು ಆರ್ ಆರ್ ಕಪಲ್ಸ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ಡೈಲಿ ವ್ಲಾಗ್ಸು ಮತ್ತು ಶಾರ್ಟ್ಸು, ನನ್ನ ಒಂದು ಲೈಫ್ ಸ್ಟೈಲು, ನಾನು ಮತ್ತು ನನ್ನ ಹಸ್ಬೆಂಡ್ಸ್ನ ಒಂದಷ್ಟು ಶಾರ್ಟ್ಸ್ ವೀಡಿಯೋಸ್ಗಳನ್ನ ಟ್ರೈ ಮಾಡೋಣ. ಮತ್ತು ವ್ಲಾಗ್ಸ್ಗಳನ್ನ ಡೈಲಿ ವ್ಲಾಗ್ಸ್ ಹಾಕಿ ಅಂತ ಕೇಳ್ತಾ ಇರ್ತೀರ. ಸೊ ಹಾಗಾಗಿ ಡೈಲಿ ವ್ಲಾಗ್ಸ್ನ ಅದರಲ್ಲಿ ಹಾಕೋಣ, ಇನ್ಫಾರ್ಮೇಟಿವ್ ವಿಡಿಯೋಸ್ನ ಇದರಲ್ಲಿ ಹಾಕೋಣ ಅಂತ ಹೇಳಿ ಡಿಸೈಡ್ ಆಗಿ ಚಾನಲ್ನ ಓಪನ್ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.